ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ಮಹದೇವಾಯ. ಹಾಯ್ ಪ್ರಿಯ ವೀಕ್ಷಕರೇ, ನಾನಿವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇರೋ ದೇವಸ್ಥಾನ ಶ್ರೀ ಆದಿಯೋಗಿ ದೇವಸ್ಥಾನ. ಇದಿರೋದು ಚಿಕ್ಕಬಳ್ಳಾಪುರದಲ್ಲಿ. ಬಟ್ ಇದಕ್ಕಿಂತ ಮೇನ್ ಆದಿಯೋಗಿ ಸ್ಟ್ಯಾಚುನ ಕೊಯಂಬತ್ತೂರಲ್ಲಿ ಮಾಡಿದ್ದಾರೆ. ಅದರದ್ದು ಪ್ರತಿರೂಪನೇ ಇದು. ನಾನು ಅಲ್ಲಿಗೂ ಸಹ ಹೋಗಿ ಬಂದಿದ್ದೀನಿ. ಬಟ್ ನಾನು ಇವಾಗ ನಿಮಗೆ ಪರಿಚಯ ಮಾಡಿಸ್ತಾ ಇರೋದು ಚಿಕ್ಕಬಳ್ಳಾಪುರದಲ್ಲಿರೋ ಆದಿಯೋಗಿನ. ಈ ಆದಿಯೋಗಿನ 15ನೇ ತಾರೀಕು ಜನವರಿ 2023ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರ ಅಡಿ ಸುಮಾರು 112. ಆಗ್ಲೇ ಹೇಳಿದ್ನಲ್ಲ, ಇದು ಕೊಯಂಬತ್ತೂರಲ್ಲಿರೋ ಆದಿಯೋಗಿ ಪ್ರತಿರೂಪ ಅಂತ. ಅಲ್ಲಿರೋ ಪ್ರತಿರೂಪನ ಮಾಡೋದಕ್ಕೆ ಮೀನ್ಸ್ ಅಲ್ಲಿರೋ ಸ್ಟ್ಯಾಚುನ ಮಾಡೋದಕ್ಕೆ 8 ತಿಂಗಳಾಯ್ತು. ಬಟ್ ಇಲ್ಲಿರೋ ಸ್ಟ್ಯಾಚುನ ಮಾಡೋದಕ್ಕೆ 5 ತಿಂಗಳು ಬೇಕಾಗಿದೆ ಅಷ್ಟೇ. ಈ ಶಿವ ಸ್ಟ್ಯಾಚು ಸುತ್ತನೂ ತುಂಬಾ ಸುಂದರವಾಗಿರೋ ಲೊಕೇಶನ್ ಇದೆ. ಸುತ್ತ ಬೆಟ್ಟ ಗುಡ್ಡ, ನೋಡೋದಕ್ಕಂತೂ ಕಣ್ಣಿಗೆ ವಾಹ್. ಇಲ್ಲಿರುವ ಲಿಂಗ ಯೋಗೇಶ್ವರ ಲಿಂಗ, ಅಂದ್ರೆ ಧ್ಯಾನ ಮಗ್ನಾಗಿರುವ ಶಿವನ ಪ್ರತಿರೂಪ ಇದು. ಇದು ಬೆಳಗ್ಗೆ 6 ಗಂಟೆಗೆ ಓಪನ್ ಆದ್ರೆ ಸಂಜೆ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ಮತ್ತೆ ಸಂಜೆ 7 ಗಂಟೆ ಮೇಲಿಂದ ಇಲ್ಲಿ ವಿಜುವಲ್ ಶೋ ಅಂದ್ರೆ ಲೈಟಿಂಗ್ ಶೋ ಇರುತ್ತೆ ಆದಿಯೋಗಿ ದಿವ್ಯ ದರ್ಶನದ ಬಗ್ಗೆ. ಹಾಗೇನೆ ಇಲ್ಲಿ ₹3 ಗಿಡನೂ ಸಿಗುತ್ತೆ. ಅಂದ್ರೆ ಇವರು ಸಾಯಿಲ್ ಸೇವಿಂಗ್ ಯೋಜನೆ ಅಂತ ಇರುತ್ತೆ, ಅದ್ರ ಅಡಿಲಿ. ನನ್ನೊಂದು ಸಜೆಷನ್ ಅಂದ್ರೆ ವೀಕೆಂಡ್ಸ್ ಅಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡ್ಬಿಟ್ಟು ವೀಕ್ ಡೇಸ್ ಅಲ್ಲಿ ಹೋದ್ರೇನೆ ಒಳ್ಳೇದು. ಯಾಕೆಂದ್ರೆ ವೀಕೆಂಡ್ಸ್ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಆಲ್ಸೋ ಇದು ನಂದಿ ಹಿಲ್ಸ್ಗೂ ಸಹ ನಿಯರ್ ಆಗಿದೆ. ಇದು ಕೆಂಪೇಗೌಡ ಏರ್ಪೋರ್ಟ್ ಇಂದ 45 ಕಿಲೋಮೀಟರ್ಸ್ ಅವೇ ಇದೆ. ಹಾಗೇನೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ 63 ಕಿಲೋಮೀಟರ್ ಅವೇ ಇದೆ. ಚಿಕ್ಕಬಳ್ಳಾಪುರಕ್ಕೆ ಹೋದ್ರೆ ಅಲ್ಲಿಂದ ಬಸ್ ಇಟ್ಕೊಂಡು ಇಲ್ಲ ಆಟೋ ಇಟ್ಕೊಂಡು ಇಲ್ಲ ಕ್ಯಾಬ್ ಫೆಸಿಲಿಟೀಸ್ ಕೂಡ ಇದೆ. ಆದಿಯೋಗಿ ಎಂಟ್ರೆನ್ಸ್ ಗೇಟ್ ಇಂದ ಸ್ಟ್ಯಾಚುವರೆಗೂ ಮಿನಿಮಮ್ 3 ಕಿಲೋಮೀಟರ್ ದೂರ ಇದೆ. ಮತ್ತೆ ಸುತ್ತ ತುಂಬಾ ಚೆನ್ನಾಗಿರೋ ವ್ಯೂ ಸಹ ಇದೆ. ಇಲ್ಲಿ ಎಂಟ್ರಿ ಆದ್ಮೇಲೆ ಪಾರ್ಕಿಂಗ್ ಏನ್ ಪ್ರಾಬ್ಲಮ್ ಇಲ್ಲ. ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಫಾಸ್ಟ್ ಆಗಲ್ಲೇ ಕಟ್ ಆಗುತ್ತೆ. ಇನ್ನೇನು 4 ವೀಲರ್ಸ್ಗೆ ₹50 ಕಟ್ ಆಗುತ್ತೆ, 2 ವೀಲರ್ಸ್ಗೆ ₹20 ಕಟ್ ಆಗುತ್ತೆ ಅಷ್ಟೇ. ನಾನು ಯಾವುದೇ ಟೆಂಪಲ್ಗೆ ಹೋದ್ರು ಅಲ್ಲಿಂದ ಏನಾದ್ರೂ ತರ್ತೀನಿ. ಅದೇ ಅವಾಗ ಪಂಚಮುಖಿ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದ ಯಾವುದೋ ಅಂಗಡಿಗಳಿರ್ಲಿಲ್ಲ ಸುತ್ತಮುತ್ತ, ಅದಕ್ಕೆ ಅಲ್ಲಿಂದ ಗರ್ಕೆ ಎತ್ಕೊ ಬಂದಿದ್ದೆ. ಇಲ್ಲಿಂದ ನಾನು ಪುಟ್ಟ ಆದಿಯೋಗಿ ಸ್ಟ್ಯಾಚು ಇರೋ ಕೀ ಬಂಚ್ನ ಎತ್ಕೊ ಬಂದಿದ್ದೀನಿ. ಇನ್ಯಾಕ್ ತಡ, ಬೇಗ ಬೇಗ ಹೊರಡಿ ನಮ್ಮ ಆದಿಯೋಗಿ ದರ್ಶನ ಮಾಡ್ಕೊಂಡ್ ಬನ್ನಿ. ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ.